ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ 3 ಸುದ್ದಿಗಳು. ಈ 3 ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನದೇ ಆದ ವಿಶ್ಲೇಷಣೆಯನ್ನು ತಮಗೆ ಕೊಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಅದರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮದೇ ಆದ ಅಭಿಪ್ರಾಯ ನಿಮಗಿರ್ಬೋದು, ನನ್ನದೇ ಆದ ಅಭಿಪ್ರಾಯ ನನಗಿದೆ. ಈ ನಾನು ಹೇಳಿರುವುದನ್ನು ನೀವು ಒಪ್ಪಲೇಬೇಕು ಅಂತಲ್ಲ, ಆದರೆ ನಾನು ಹೇಳಿರುವುದು ನಿಮ್ಮನ್ನು ವಿಚಾರಕ್ಕೆ ಒಡ್ಡಿದರೆ ಸಾಕು. ನಾನು ಹೇಳಿದ್ದನ್ನು ನೀವು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಅಷ್ಟು ಸಾಕು. ಅಂದರೆ ಜನರನ್ನು ಯೋಚನೆಗೆ ಹಚ್ಚಬೇಕು ಅಂತ. ಈಗ ಯೋಚನೆಗೆ ಯಾರೂ ಹಚ್ಚಲ್ಲ, ಎಲ್ಲ ಇದೊಂದು ರೀತಿಯಲ್ಲಿ ಇಡೀ ದೇಶವೇ ಅಭಿಮಾನಿಗಳ ಸಂಘ ಆಗಿದೆ. ಯಾವ್ದಾದರೂ ಅಭಿಮಾನಿಗಳು, ರಾಜಕಾರಣಿಗಳ ಅಭಿಮಾನಿಗಳು, ಸಿನಿಮಾ ನಟರ ಅಭಿಮಾನಿಗಳು, ಭಾಷಾ ಅಭಿಮಾನಿಗಳು, ಹೋರಾಟಗಾರರ ಅಭಿಮಾನಿಗಳು, ಇದೊಂದು ಬಹುದೊಡ್ಡ ಅಭಿಮಾನಿಗಳ ಸಂತೆ. ಈ ಅಭಿಮಾನ ಅಂದ ತಕ್ಷಣ ಅದು ನಿಮ್ಮ ಆಲೋಚನಾ ಕ್ರಮದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ತೀವಿ. ನಾನು ಇವರ ಅಭಿಮಾನಿ ಅಂದ ತಕ್ಷಣ ಅವರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ಇನ್ನೊಂದು ಮುಖದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅದು ವಿಚಾರಗಳಿಗೆ ಸಂಬಂಧಪಟ್ಟನೋ ಹಾಗೆ ನಾನು ಇಂತಹ ಒಂದು ಅಭಿಮಾನಿ ಅಂದ ತಕ್ಷಣ ಅಲ್ಲಿಗೆ ನನ್ನ ಯೋಚನೆಯ ಸಮಾಧಿ ಆಗಿ ಹೋಗುತ್ತೆ. ಏನಿವೆ 3 ವಿಚಾರಗಳು ಯಾವುದು? ಒಂದು, ಕಮಲ ಹಾಸನ್ ಕನ್ನಡಿಗರ ಕ್ಷಮೆ ಯಾಚಿಸುವುದಕ್ಕೆ ನಿರಾಕರಿಸಿದ್ದಾರೆ. ಈ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹಾಗೆಯೇ ಮತ್ತೊಂದು ಅಂತ ಅಂದರೆ, ಈಗ ಇವತ್ತು IPLನ ಫೈನಲ್ ಪಂದ್ಯ ನಡೀತಾ ಇದೆ, ಪಂಜಾಬ್ ಮತ್ತು RCB ನಡುವೆ. ಯೋಚನೆ ಮಾಡಿ, RCB ಕರ್ನಾಟಕದ ತಂಡನೇ, ಕರ್ನಾಟಕದ ಮಧ್ಯದ ದೊರೆಗಳು ಈ ಒಂದು ತಂಡವನ್ನು ಮುನ್ನಡೆಸ್ತಾರೆ ಅಂತ ಅನ್ನೋದನ್ನು ಬಿಟ್ಟರೆ ಇದಕ್ಕೂ ಕನ್ನಡಿಗರಿಗೂ ಏನು ಸಂಬಂಧ ಇದೆ? ಕನ್ನಡ ಆಟಗಾರರಿಗೆ ಅಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಕೊಡಲಾಗಿದೆ? RCB ಕನ್ನಡ ಸಂಸ್ಕೃತಿ ಪರಂಪರೆಯನ್ನು ಪ್ರತಿಬಿಂಬಿಸುವ ಕೆಲಸವನ್ನು ಮಾಡಿದೆಯಾ? ಕನ್ನಡತನವನ್ನು ಅದು ಒಗ್ಗೂಡಿಸಿಕೊಂಡಿದೆಯಾ? ಈ ಪ್ರಶ್ನೆಗಳಿವೆ. ಸೊ ಇನ್ನೊಂದು, BJP ಸಿಂಧೂರ ಪ್ರಚಾರ, ಏನು ಎಲ್ಲರ ಮನೆಗೂ ಸಿಂಧೂರವನ್ನು ತಲುಪಿಸ್ತೀವಿ ಅಂತ BJP ಅನೌನ್ಸ್ ಮಾಡಿತ್ತು. ಈಗೇನೋ ಅದೇನೋ ಬ್ಲ್ಯಾಕ್ ಕ್ಲಾಶ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ, ಈಗ ಇಲ್ಲ ಅಂತ ಹೇಳಲಾಗ್ತದೆ. ಈ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ಕ್ರಿಕೆಟ್ ಪಂದ್ಯದ ಬಗ್ಗೆ. RCB ಈ ತಂಡ IPLನ್ನು ಗೆಲ್ಲಲಿ ಅಂತ ಆಶಿಸೋಣ. ಆದರೆ ಅದನ್ನು ಮೀರಿ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನಿನ್ನೆ ಎಲ್ಲ ಕನ್ನಡಿಗರು ಹೋಮ ಮಾಡಿದ್ದಾರೆ, ದೇವರ ಪ್ರಾರ್ಥನೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ನಮ್ಮ ತಂಡವನ್ನು ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಆದರೆ RCB ನಮ್ಮ ತಂಡ ಹೇಗೆ ಅನ್ನುವ ಪ್ರಶ್ನೆಗೆ ಉತ್ತರ ದೊರಕಿಲ್ಲ. ಅದರಂತೆ ಈ ಹೋಮ ಮಾಡಿ ಗೆಲ್ಲಿಸುವ ಪರಂಪರೆ ಈ ದೇಶದಲ್ಲಿ ಪ್ರಾರಂಭ ಆಗಿಬಿಟ್ಟಿದೆ. ಟ್ರಂಪನ್ನ ಹೋಮ ಮಾಡಿ ಗೆಲ್ಲಿಸಿದ್ರು. ಟ್ರಂಪ್ನನ್ನು ಅಮೇರಿಕಾದ ಅಧ್ಯಕ್ಷರನ್ನು ಮಾಡಲೇಬೇಕು ಅಂತ ಇಂದ್ರನನ್ನು, ದೇವಾನುದೇವತೆಗಳನ್ನು, ವಾಯುವನ್ನು, ಅಗ್ನಿಯನ್ನು ಎಲ್ಲರಿಗೂ ಪ್ರಾರ್ಥನೆ ಮಾಡಲಾಯಿತು. ಹಿಂದೂ ದೇವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಟ್ರಂಪನ್ನು ಗೆಲ್ಲಿಸ್ಬಿಟ್ರು. ಟ್ರಂಪಲ್ಲಿ ಹೋಗಿ ಕೂತವನು ಮೊದಲು ಮಾಡಿದ ಕೆಲಸ ಆದರೆ ಭಾರತಕ್ಕೆ ಊಟ ಕೊಡ್ತಿತ್ತು. ಆ ಪರಂಪರೆಯನ್ನು ಈಗೂ ಮುಂದುವರಿಸಿದ್ದಾನೆ ಟ್ರಂಪು. ಭಾರತಕ್ಕೆ ಪಂಪು, ಅಷ್ಟೇ ಕತೆ. ಪಾಕಿಸ್ತಾನದ ಪರವಾಗಿ ಟ್ರಂಪ್ ನಿಂತಿದ್ದಾರೆ. ಹೋಮ ಮಾಡಿ ಗೆಲ್ಲಿಸ್ತವ್ರು ಭಾರತೀಯರು. ಗೆದ್ದ ಮೇಲೆ ಟ್ರಂಪ್ ನಿಂತಿದ್ದು ಪಾಕಿಸ್ತಾನದ ಪರ. ಸೊ ಅದರಿಂದ ಈ ಹೋಮದ ಪರಂಪರೆಯ ಬಗ್ಗೆ ನನಗೆ ಅನುಮಾನ ಇದೆ. ಇವತ್ತು ಈ RCBಯನ್ನು ಇನ್ನೇ ಕೆಲವೇ ತಾಸುಗಳಲ್ಲಿ ಅನೌನ್ಸ್ ಆಗುತ್ತೆ. ಸೊ ಹೋಮ ಹವನ ಮಾಡಿ ಗೆಲ್ಲಿಸ್ತಾ ಇದ್ದಾರೆ. ಆದರೆ ಅದು ಕನ್ನಡದ ಒಂದು ತಂಡ ಅಂತ ಅಂದುಕೊಳ್ಳೋದು ಹೇಗೆ? ಎಷ್ಟು ಜನ ಕನ್ನಡ ಪ್ರತಿಭೆಗಳಿಗೆ ಅಲ್ಲಿ ಅವಕಾಶ ಕೊಡಲಾಗಿದೆ RCBಯಲ್ಲಿ? ಎಂದಾದರೂ ನಾನು ಹೇಳಿದ ಹಾಗೆ ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆಗೆ ಸಂಬಂಧಪಟ್ಟ ಹಾಗೆ RCBಯ ಸ್ಟ್ಯಾಂಡ್ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವ? ಅದಿಲ್ಲದೆ ನಾವು ಮೂರ್ಖರ ಹಾಗೆ, ಅಯೋಗ್ಯರ ಹಾಗೆ RCB ನಮ್ಮ ತಂಡ, RCB ನಮ್ಮ ತಂಡ, RCB ಗೆಲ್ಲಬೇಕು ಅಲ್ವಾ? ನಮ್ಮದು ಅನ್ನುಕೊಳ್ಳುವುದು ಹೇಗೆ? ಅದು ನಮ್ಮದು ಹೇಗಾಗುತ್ತೆ? ಕೇವಲ ಕರ್ನಾಟಕದಲ್ಲಿರುವ, ಬೆಂಗಳೂರಿನಲ್ಲಿರುವ ಮಧ್ಯದ ದರ ಒಂದು ಕಂಪನಿ ಆ ಒಂದು ತಂಡವನ್ನು ಮುನ್ನಡೆಸ್ತಾ ಅಥವಾ ತಂಡವನ್ನು ನಡೆಸ್ತಾ ಇದೆ ಅನ್ನೋದನ್ನು ಪರಿಗಣನೆ ತೆಗೆದುಕೊಂಡು ಇದ್ದಾಗೆ ಇದು ಕರ್ನಾಟಕದ ತಂಡ ಅಂತ ಹೇಳೋಕ್ಕಾಗುತ್ತಾ?
ಬಹುತೇಕ ತಂಡಗಳಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಚೆನ್ನೈನಲ್ಲಿ ಅವರ ಅಡ್ವರ್ಟೈಸ್ಮೆಂಟ್ನಲ್ಲೂ ಕೂಡ ತಮಿಳನ್ನು ಬಳಸಿಕೊಂಡ ರೀತಿ, ತಮಿಳ್ ಕಲ್ಚರನ್ನು ಅವರು ರಿಪ್ರೆಸೆಂಟ್ ಮಾಡಿದ ರೀತಿ, ಆ ರೀತಿ RCB ಮಾಡಿಲ್ಲ. ಅದರಂತೆ ಪಂಜಾಬ್ ತಂಡ, ಹಾಗೆ ಬೇರೆ ಬೇರೆ ತಂಡಗಳು ಆ ರಾಜ್ಯಗಳ ಸಂಸ್ಕೃತಿ, ಭಾಷೆ, ಕಲ್ಚರನ್ನು ರಿಪ್ರೆಸೆಂಟ್ ಮಾಡ್ತಾ ಅಲ್ಲಿಯ ಆಟಗಾರರಿಗೆ ಹೆಚ್ಚಿನ ಒಂದು ಮಹತ್ವ. ಫಾರ್ ಎಕ್ಸಾಂಪಲ್ ಯು ಟೇಕ್ ಹೈದರಾಬಾದ್ ತಂಡ, ಹೈದರಾಬಾದ್ನ ಜನರಿಗೆ ಅತಿ ಹೆಚ್ಚಿನ ಅವಕಾಶ ಕೊಡುವ ಮೂಲಕ ತಂಡವನ್ನು ಬೆಳೆಸೋ ಪ್ರಯತ್ನ ಮಾಡಿದ್ವಿ. ಆವಾಗ ಅದು ನಿಜವಾಗಿ ಆ ರಾಜ್ಯವನ್ನು ಪ್ರತಿನಿಧಿಸುತ್ತೆ. ಆದರೆ RCB ಎಂದೂ ಕೂಡ ಕರ್ನಾಟಕವನ್ನು ಪ್ರತಿನಿಧಿಸುವ ಕೆಲಸ ಮಾಡಿಲ್ಲ, ಕರ್ನಾಟಕದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಏನೇ ಇರಲಿ, ಒಳ್ಳೆ ತಂಡ ಇವತ್ತು ಗೆಲ್ಲುತ್ತೆ. ಸೊ RCB ನಮ್ಮದು, ನಮ್ಮ ತಂಡ ಬೆಂಗಳೂರಿನ ತಂಡ ಅಂದ್ಕೊಂಡು ಗೆಲ್ಲಿ ಅಂದ್ಕೋಬೇಕಷ್ಟೇ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಈ ಒಂದು RCB ವಿಚಾರ. ಆದರೆ ಎರಡನೇದು ಕಮಲ ಹಾಸನ್ ಒಂದು ಉದ್ದನೆಯ ಪತ್ರವನ್ನು ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬರೆದಿದ್ದಾರೆ. ಅದರಂತೆ ತಮ್ಮ ಸಿನಿಮಾ ಏನಿದೆ, ಸಿನಿಮಾ ಬಿಡುಗಡೆಗೆ ಅವಕಾಶ ಕಲ್ಪಿಸಿದ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅವರ ಮಾತಿನಲ್ಲಿ ಕೆಲವು ಕ್ಲಾರಿಫಿಕೇಷನ್ಗಳಿದೆ. ಅದರಂತೆ ಇಡೀ ಬೆಳವಣಿಗೆಯ ಸುತ್ತ ಕೆಲವು ಪ್ರಶ್ನೆಗಳಿವೆ. ನನಗನ್ನಿಸುವ ಹಾಗೆ ನ್ಯಾಯಾಲಯ ಯಾವ ಕಾರಣಕ್ಕೂ ಕೂಡ ಈ ಸಿನಿಮಾವನ್ನು ಬಹಿಷ್ಕರಿಸುವ ಅಥವಾ ತಿರಸ್ಕರಿಸುವ ಒಂದು ಯತ್ನಕ್ಕೆ ಬೆಂಬಲ ನೀಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನ್ಯಾಯಾಲಯನೇ, ಬಟ್ ನಾನು ಅದನ್ನು ಪ್ರಶ್ನೆ ಮಾಡಲಾರೆ. ಆದರೆ ಇರುವ ಪ್ರಶ್ನೆ ಅಂತಂದರೆ, ಕಮಲ್ ಹಾಸನ್ ಅವ್ರನ್ನ ಕ್ಷಮೆ ಕೇಳಿಸ್ಬೇಕು, ಅವನ ಸಿನಿಮಾವನ್ನು ನಿಷೇಧಿಸಬೇಕು. ಇದು ಯಾವ ಸೀಮೆ ಜನತಂತ್ರ? ನಾವೆಲ್ಲ ಕಮಲ್ ಹಾಸನನ್ನು ವಿರೋಧಿಸಬೇಕು, ನಿಜ. ಆ ವಿರೋಧಿಸುವ ಬಗೆ ಯಾವುದು ಜನತಂತ್ರ ವ್ಯವಸ್ಥೆಯಲ್ಲಿ ನಮ್ಗೆ ಗೊತ್ತಿರಬೇಕು. ನಮ್ಮ ಹತ್ರ ಬಾಹುಬಲ ಇದೆ ಅನ್ನುವ ಕಾರಣಕ್ಕೆ ಹೆದರಿಸಿ ಬದರಿಸಿ ಒಬ್ಬರ ಅಭಿಪ್ರಾಯವನ್ನು ಬದಲಾಯಿಸೋಕ್ಕಾಗಲ್ಲ. ನಾವು ನಿಜವಾದ ಜನತಂತ್ರಗಳ ವಾದಿಗಳಾಗಿದ್ದರೆ ಕಮಲ ಹಾಸನ್ಗೆ ಅವರದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇರಬೇಕು. ಅದರಂತೆ ಅವರ ಅಭಿಪ್ರಾಯ ಸರಿ ಇಲ್ಲ ಅಂಥೇಳಿ ಅವರನ್ನು ಮನದಟ್ಟು ಮಾಡುವ ಅಧಿಕಾರ ನಮಗೂ ಇರಬೇಕು. ಕಮಲ ಹಾಸನ್ ತಪ್ಪು ಮಾಡಿದ್ದಾರೆ, ಕನ್ನಡ ಭಾಷೆ ತಮಿಳ ಭಾಷೆಯ ಮಗನೋ ಮಗಳೋ ಅಲ್ಲ ಅದನ್ನು ಕನ್ವಿನ್ಸ್. ಆದರೆ ಅವನ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ, ಅವನು ಕರ್ನಾಟಕಕ್ಕೆ ಎಂಟ್ರ್ ಆದರೆ ಕಾಲು ಮುರಿತೀವಿ, ಅವನ ಕಮಲ ಹಾಸನ್ನ ಭಾವಚಿತ್ರಗಳನ್ನು ಹಿಡಿದ್ಬಿಡೋದು, ಅದರಲ್ಲಿ ಚಪ್ಪಲಲ್ಲಿ ಬಡಿಯೋದು. ಇದು ಯಾವ ಸೀಮೆ ಜನತಂತ್ರ? ಇದು ಹೆದರಿಸುವುದು. ನಾವು ಕನ್ನಡ ಹೋರಾಟಗಾರರು ಒಂದು ಕಡೆ ಬೆದರಿಸುವುದು ಏನಿದೆ, ಬೆದರಿಸುವ ಮೂಲಕ ನೀವು ಎಷ್ಟು ಜನರನ್ನು ಬಗ್ಗಿಸ್ತೀರಿ, ಅಭಿಪ್ರಾಯವನ್ನು ಬದಲಿಸ್ತೀರಾ? ನೀವು ಹೆದರಿಸಿ ಅವನ ಸಿನಿಮಾ ಮುಳುಗೋಗುತ್ತೆ ಅಂತ ನೀವು ಕ್ಷಮೆ ಕೇಳಿಸ್ಬಿಟ್ರೆ ಕನ್ನಡ ಉದ್ಧಾರ ಆಗ್ಬಿಡ್ತೇನ್ರಿ? ಕನ್ನಡ ಉಳಿದ್ಬಿಡುತ್ತಾ? ಅವನ ಅಭಿಪ್ರಾಯ, ಅವನ ಒಳಗಡೆ ಅದೇ ಅಭಿಪ್ರಾಯ ಇಟ್ಕೊಂಡ್ರೆ ಏನು ಮಾಡ್ತೀರಿ? ಆ ರೀತಿ ತಮಿಳೇ ದ್ರಾವಿಡ ಭಾಷೆಗಳ ತಾಯಿ ಅಂತ ಭಾಳ ಜನ ಇದಾರಲ್ಲ. ಅದು ಎಲ್ಲ ಕಡೆ ತಮಿಳ್ನಾಡಿನಿಂದ ಭಾಳ ಕಡೆ ಇದಾರಲ್ಲ, ಅವ್ರನ್ನೆಲ್ಲ ಹುಡುಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಗುಂಡು ಹೊಡಿತೀರಾ? AK-47 ತಗೊಂಡು ಡಗ್ ನೀವೆಲ್ಲ ಕನ್ನಡವೇ ಮುಗಿಸ್ಬಿಡ್ತೀರಿ ಅಂತೇಳಿ. ಇದೇನು ಸಿನಿಮಾನ ಇದು? AK-47 ಹಿಡ್ಕೊಂಡು ನಮ್ಮ ನಾಯಕರು ಬಡಿತಾರಲ್ಲ, ಆ ರೀತಿ ಬಡಿಯೋಕ್ಕೆ. ವಾಟ್ ಟೈಪ್ ಆಫ್ ಥಿಂಗ್? ಅದು ಹೋಗ್ಬಿಟ್ಟು ಈ ತಲೆಗೆಟ್ಟ ಸರ್ಕಾರ ಇವರು ಬೆಂಬಲಕ್ಕೂ ಇದು ಕನ್ನಡತನ. ಅವನು ಹೇಳಿದ್ದೇನು ಅಂತ ಅರ್ಥ ಮಾಡ್ಕೊಳ್ಳದೆ ಸಿದ್ದರಾಮಯ್ಯನಿಂದ ಹಿಡಿದು ಆ ತಂಗಡಿಗೆ ಬಂಗಡಿ ಅವರು ಆ ಕಡೆ ಇವರು, ಅದ್ರ ಜೊತೆಗೆ BJP ರಾಜಕೀಯ ಬೆಳೆಸ್ಕೊಳ್ಳೋ ಒಬ್ಬ ನಟನ ಮೇಲೆ ಸತತವಾಗಿ ಅವನ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ, ಬೆದರಿಕೆ ಒಡ್ಡುವ ಕೆಲಸ ನಡೆದಿದೆ. ಇದು ಜನತಂತ್ರ ವಿರೋಧಿಯಾದದ್ದು. ಜನತಂತ್ರ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ, ಅಭಿಪ್ರಾಯ ಭೇದ ಇರುತ್ತೆ. ಆ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸ್ತಾ ನಾವು ನಮ್ಮ ನಿಲುಮೆಯನ್ನು ಸ್ಪಷ್ಟಪಡಿಸ್ಬೇಕು. ಆದರೆ ಬೆದರಿಸುವುದು ಇದೆಯಲ್ಲ, ಇದು ಕೇಂದ್ರ ಸರ್ಕಾರದ ವರ್ತನೆಗೆ ಏನು ವ್ಯತ್ಯಾಸ ಇದೆ? ಅವರು IT ಬಿಡೋದು, ED ಬಿಡೋದು ಮಾಡಿ ಬೆದರಿಸಿ ರಾಜಕಾರಣಿಗಳ ಪಕ್ಷಕ್ಕೆ ತಗೋತಾರಲ್ಲ, ಅದೇ ಸ್ಥಿತಿ ಇದು. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆಯೋ ಅದನ್ನು ಇಲ್ಲಿ ನಾವು ಹೆದರಿಸಿ ಅವನ ಅಭಿಪ್ರಾಯವನ್ನು ಬದಲಿಸ್ತೀವಿ ಅನ್ನೋದು ಏನಿದೆ, ಇದು ಧೂರ್ತತನ. ಇದು ಹಾಕ್ಬಿಡುದು. ಅವರನ್ನು ಕರಿಬೇಕು, ಕುತ್ಕೋಬೇಕು, ಇತಿಹಾಸ ಚರ್ಚೆ ಮಾಡಬೇಕು, ಕರಿಬೇಕು. ಅಂತಾರೆ ನೋಡಪ್ಪ, ಹಿಂಗೆ ಹೇಳ್ತಿದ್ಯಾ, ಕರ್ನಾಟಕದಲ್ಲಿ ಬಾ, ನೀನು ಚರ್ಚೆ ಮಾಡೋಣ. ನಾವೇ ಆ ಚರ್ಚೆಯನ್ನು ಯಾವುದೋ ವಾಹಿನಿಗಳಲ್ಲಿ ಲೈವ್ ಮಾಡಿ ಅಲ್ಲಿ ಕರೀಲಿ, ಕೂಡಿಸಿ ಸಮಾಲೋಚನೆ ನಡೆಯಲಿ. ಕನ್ನಡ ಭಾಷೆ ಹುಟ್ಟು ಬೆಳವಣಿಗೆ ಹೇಗೆ
ಆಗಿದೆ. ಅದು ದ್ರಾವಿಡ ಭಾಷೆಯಲ್ಲಿ ಕನ್ನಡ ತೆಲುಗು ಸಹೋದರ ಭಾಷೆ ಅನ್ನೋದು ನಿಜ. ಅಪ್ಪ ಅಮ್ಮನೋ ತಪ್ಪು ಅನ್ನೋದು ಅವ್ರು ಕನ್ವಿನ್ಸ್ ಮಾಡಬೇಕು, ಅದು ಬೇರೆ. ಆದರೆ ಹೆದರಿಸಿ ಇನ್ನೊಂದು ಮಾಡಿ ನೀನು ಮಾತನಾಡಲೇ ಕೊಡೋದು, ನಿನ್ನ ಸಿನಿಮಾ ಅದಕ್ಕೆ ತಂದು ಇದು ಆರ್ಥಿಕ ಆಯಾಮ ಕೊಡೋದು, ಹೆದರಿಸೋದಾಗೆ ಅವನ ಸಿನಿಮಾ ಕರ್ನಾಟಕದಲ್ಲಿ ಬರ್ಕೊಡೋದು. ಆವಾಗ ಅದರ ನಿರ್ಮಾಪಕ ಹಾಕಬೇಕು, ಅವನು ಮುಳುಗೋಗ್ಬೇಕು, ದುಡ್ಡು ಸಿಗಬಾರ್ದು, ಅವರೆಲ್ಲ ಲಾಸ್ ಆಗಬೇಕು. ಆವಾಗ ನಿಮ್ಮ ಕನ್ನಡತನ ಹುಡುಕ್ಬಿಡುತ್ತಾ? ಸಿನಿಮಾ ನಾಶ ಆಗಬೇಕು ಅಂತ ನೀವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ತೀರ್ಮಾನ ಮಾಡುತ್ತೆ ಅಂತಾದರೆ, ಕಮಲ್ ಹಾಸನ್ ಸಿನಿಮಾ ನಾಶ ಆಗಲಿ ಅಂತ, ನಾಳೆ ಕನ್ನಡ ಸಿನಿಮಾಗಳು ನಾಶ ಆಗಿ ಅಂತ ಇನ್ನೊಂದು ಭಾಷೆಯವರು ಕೂತ್ಕೊಂಡ್ರೆ ಏನು ಮಾಡ್ತೀರಿ? ಚಿತ್ರರಂಗ ಉಳಿಯುತ್ತಾ? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರುವುದು ಈ ಉದ್ಯಮವನ್ನು, ಸಿನಿಮಾ ಉದ್ಯಮವನ್ನು ಉಳಿಸೋದಕ್ಕೋ ಮುಳುಗಿಸೋದಕ್ಕೋ? ಒಂದು ಸಿನಿಮಾವನ್ನು ನೋಡ್ಕೊಡೋದು ಅನ್ನುವ ಮೂಲಕ ಆ ಸಿನಿಮಾವನ್ನು ನೀವು ಹಾನಿ ಮಾಡಿ ನಿರ್ಮಾಪಕನ ಮುಳುಗಿಸಿದರೆ ಅದು ಕೇವಲ ಒಬ್ಬ ತಮಿಳು ನಿರ್ಮಾಪಕಂದಾಗಿರಲ್ಲ, ಇಡೀ ಚಿತ್ರರಂಗದ ಮೇಲೆ ಬಿದ್ದು ಪೆಟ್ಟಾಗಿರುತ್ತೆ. ಬೆದರಿಸುವ ಮೂಲಕ ಮಾಡುವುದು ಇದು ಯಾವತ್ತೂ ಕೂಡ ಸ್ವೀಕಾರಾರ್ಹ ಅಲ್ಲ. ಮಾತುಕತೆ ಆಡಬೇಕು, ಇದು ಜನತಂತ್ರ. ಚರ್ಚೆ ಮಾಡಬೇಕು, ಸಮಾಲೋಚನೆ ಮಾಡಬೇಕು, ತಪ್ಪು ಅಭಿಪ್ರಾಯಗಳನ್ನು ಬದಲಿಸಬೇಕು, ಹೆದರಿಸುವುದಲ್ಲ. ಬದಲಿಸುವುದು ಮುಖ್ಯವೇ ಹೊರತು ಹೆದರಿಸುವುದಲ್ಲ. ಬದಲಾದರೆ ಅದು ಸತ್ಯ ದರ್ಶನವಾಗುತ್ತೆ, ಬೆದರಿಸಿದರೆ ಅದು ಬದಲಾಗಲ್ಲ. ಬೆದರಿಕೆಯಿಂದ ಒಪ್ಪಿಕೊಳ್ಳೋದಿದೆಯಲ್ಲ, ಅದಕ್ಕೆ ಭವಿಷ್ಯವೂ ಇಲ್ಲ, ಏನೂ ಇಲ್ಲ. ಆ ರೀತಿ ಬೆದರಿಸುವುದೇ ಮನುಷ್ಯ ವಿರೋಧಿಯಾದ್ದು, ಜನತಂತ್ರ ವಿರೋಧಿಯಾದ್ದು. ಸೊ ಈಗ ನಾನು ಹೇಳ್ತಾ ಇರೋದು ಮೂರನೆಯ ಸುದ್ದಿ. ಅದು ಮನೆಗೆ ಸಿಂಧೂರ್ ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಸೊ ಭಾರತೀಯ ಜನತಾ ಪಕ್ಷ ಈ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮನೆಗೆ ಸಿಂಧೂರನ್ನು ಕನ್ನಡದಲ್ಲಿ ಕುಂಕುಮವನ್ನು ಅಂತ, ಕುಂಕುಮವನ್ನು ಮನೆಗೆ ತಲುಪಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದರೆ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆದಮೇಲೆ ಈಗ ಏನೋ ಅದಿಲ್ಲ ಅನ್ನುವ ಮಾತು ಕೇಳಿಬರ್ತಿದೆ. ಆದರೆ ನಮ್ಮಲ್ಲಿ ಕುಂಕುಮಕ್ಕೆ ಸಿಂಧೂರಕ್ಕೆ ಸುದೀರ್ಘವಾದ ಇತಿಹಾಸ ಇದೆ. ಹಿಂದೂ ಧರ್ಮದಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಮಹಿಳೆಯರು ಸಿಂಧೂರವನ್ನು ಧರಿಸ್ತಾರೆ, ಅದು ಅವರ ಪಾವಿತ್ರ್ಯತೆಯ ಲಕ್ಷಣ, ಪಾತಿವ್ರತ್ಯದ ಲಕ್ಷಣ. ಆತ ಪತಿ ಇಲ್ಲವಾದರೆ ಆ ಸಿಂಧೂರವನ್ನು ಅಳಿಸಲಾಗುತ್ತೆ. ಅಂದರೆ ಹಿಂದೂ ಧರ್ಮದ ಪ್ರಕಾರ ಗಂಡನಿಗೂ ಹೆಂಡತಿಯ ಹಣೆಯ ಮೇಲಿರುವ ಸಿಂಧೂರಕ್ಕೂ ಸಂಬಂಧ ಇದೆ. ಗಂಡ ಇದ್ದರೆ ಸಿಂಧೂರ ಇರುತ್ತೆ, ಗಂಡ ಇಲ್ಲದಿದ್ದರೆ ಸಿಂಧೂರ ಅಳಿಸಲಾಗುತ್ತೆ. ಇದು ಹಿಂದೂ ಸಂಸ್ಕೃತಿ. ಸೊ ಬ್ರಾಹ್ಮಣರಲ್ಲಿ ಇನ್ನೂ ಇದೆ, ಕೇವಲ ಸಿಂಧೂರ ಅಳಿಸೋದಲ್ಲ, ತಲೆಯೆಲ್ಲ ಬೋಳಿಸ್ಬಿಟ್ಟು ಕೆಂಪು ಬಟ್ಟೆ ಹಾಕ್ಬಿಟ್ಟು ಅವನು ಮೂಲೆಯಲ್ಲಿ ಕುಡಿಸೋದು ಇದೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ. ನಾನು ಕೇವಲ ಸಿಂಧೂರದ ಬಗ್ಗೆ, ಯಾಕಂದರೆ ಈ ಸಿಂಧೂರ ಅನ್ನುವ ಅಸ್ತ್ರವನ್ನು ಯಾವ ರೀತಿ BJP ಮತ್ತು ಮೋದಿ ಸರ್ಕಾರ ಪ್ರಭುತ್ವ ಬಳಸ್ತಾ ಇದೆ ಅಂತ. ಅಂದರೆ ಹಿಂದೂ ಸೆಂಟಿಮೆಂಟನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದು. ಆದರೆ ಇವರು ಮಾಡಿರುವ ತಪ್ಪು ಎಲ್ಲಿ ಅಂದರೆ, ಮೂರ್ಖತನ ಎಲ್ಲಿ ಅಂದರೆ, ಸಿಂಧೂರವನ್ನು ಒಬ್ಬ ಪತಿವ್ರತೆಯ ಹಣೆಯ ಮೇಲೆ ಸಿಂಧೂರವನ್ನು ಇಡುವ ಅಧಿಕಾರ ಯಾರಿಗಿದೆ? ಪತಿದೇವರಿಗೆ, ಗಂಡನಿಗೆ ಅಧಿಕಾರ ಇದೆ. ಬಹುತೇಕ ಸಂದರ್ಭಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಗಂಡನಾದವನು ಹೆಂಡತಿಯ ಹಣೆಯ ಮೇಲೆ ಕುಂಕುಮವನ್ನು ಇಡ್ತಾನೆ. ಆ ಕುಂಕುಮ ಇಡುವ ವಿಧಾನವೂ ಬೇರೆ ಬೇರೆ ರೀತಿ ಇದೆ. ಕೈಯನ್ನು ತಿರುಗಿಸಿ ಈ ರೀತಿ ಇಡುವುದಿದೆ. ಅದು ಪುರೋಹಿತರ ಮಾರ್ಗದರ್ಶನದ ಪ್ರಕಾರ ಆ ರೀತಿ ಸಿಂಧೂರವನ್ನು ಅಥವಾ ಕುಂಕುಮವನ್ನು ಇಡಲಾಗುತ್ತೆ. ಸೊ ಅಂದರೆ ಈ ಕುಂಕುಮ ಇಡುವ ಅಧಿಕಾರ ಒಬ್ಬ ಮಹಿಳೆಯ ಗಂಡನಿಗೆ ಮಾತ್ರ ಇದೆ. ಈಗ ಪಹಲ್ಗಾಮದಲ್ಲಿ 26 ಮಹಿಳೆಯರು ತಮ್ಮ ಗಂಡನನ್ನು ಕಳ್ಕೊಂಡಿದ್ದಾರೆ. ಅಂದರೆ ಅವರ ಹಣೆಯ ಮೇಲಿನ ಸಿಂಧೂರ ಅಳಿಸಿ ಹೋಗಿದೆ. ಅದಕ್ಕೆ ಪ್ರತಿಕಾರ ಮಾಡ್ತೀನಿ ಅಂತ BJP ಸರ್ಕಾರ, ಮೋದಿ ಸರ್ಕಾರ ಹೊರಟಿದೆ. ಆದರೆ ಸಿಂಧೂರ ಅಳಿಸಿದವರನ್ನು ಇದುವರೆಗೆ ಇವರಿಗೆ ಹಿಡಿಯಲು ಸಾಧ್ಯ ಆಗಿಲ್ಲ. ಸಿಂಧೂರವನ್ನು ಅಳಿಸಿದವರು ಯಾರು ಅನ್ನುವುದು ಕೂಡ ಈ ದೇಶದ ಜನರಿಗೆ ಗೊತ್ತಿಲ್ಲ. ಆದರೆ BJP ಈ ಸಿಂಧೂರ ಅಳಿಸಿದ ಮಹಿಳೆಯರ ಹಣೆಯ ಮೇಲೆ ಸಿಂಧೂರವನ್ನು ಇಡೋದಕ್ಕೆ ಹೊರಟಿದೆ. ಅಂದರೆ ಭಾರತೀಯ ಹಿಂದೂ ಮಹಿಳೆಯರ ಹಣೆಯ ಮೇಲೆ ಸಿಂಧೂರ ಇಡುವ ಅವರ ಪತಿಯ ಕೆಲಸವನ್ನು BJP ಮಾಡೋದಕ್ಕೆ ಹೊರಟಿದೆ.
ಮೋದಿ ಅಮಿತ್ ಶಾ ಇನ್ನು ಮಾಡಿಸೋದಕ್ಕೆ ಹೊರಟಿದ್ದರು. ಆದರೆ ಇದು ಎಲ್ಲ ಕಡೆ ಸುದ್ದಿ ಬರೋಕ್ಕೆ ಪ್ರಾರಂಭ ಆಯಿತು. ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತು. ಮಮತಾ ದೀದಿ ಅಂತೂ ಮೊದಲು ಹೋಗ್ಬೇಕು ಗುಜರಾತ್ನ ಮಹಿಳೆ ಇದ್ದಾಳಲ್ಲ, ಅವಳ ಹಣೆಯ ಮೇಲೆ ಸಿಂಧೂರ ಇಡಿ ಅಂತ ಅದು ಹೇಳಿದ ಮೋದಿ ಅವರಿಗೆ. ಅಂದರೆ ಮೋದಿಯವರು ಬಹುಬೇಗ ತಮ್ಮ ಪತ್ನಿಯನ್ನು ತ್ಯಜಿಸಿ ಹೋಗಿದ್ದಾರಲ್ಲ, ಆ ಮಹಿಳೆ ಇನ್ನೂ ಸಿಂಧೂರವನ್ನು ಇಟ್ಕೊಂಡು ಕೂತಿದ್ದಾಳಲ್ಲ, ತನ್ನ ಹಣೆಯ ಮೇಲೆ ತನ್ನ ಪತಿದೇವ ಬಂದು ಸಿಂಧೂರವನ್ನು ಇಡಲಿ ಅಂತ ಆ ತಾಯಿ ಕಾಯ್ತಿದ್ದಾಳಲ್ಲ, ಅವಳ ಹಣೆಯ ಮೇಲೆ ಮೊದಲು ಹೋಗಿ ಸಿಂಧೂರವನ್ನು ಇಡಿ ಅಂತ. ಇದಕ್ಕೆ BJP ಪ್ರತಿಕ್ರಿಯೆ ನೀಡಿಲ್ಲ. ಅದರ ಜೊತೆಗೆ ಬೇರೆ ಬೇರೆ ಸುದ್ದಿಗಳು ಬರ್ತೊಡಗಿದ್ವು. ಇಡೀ ಇದರ ಕಾಂಟ್ರವರ್ಸಿ. ಅದರ ಜೊತೆಗೆ BJP ಅವರ ಅಲ್ಪಸಂಖ್ಯಾತ ಮೋರ್ಚಾ ಹೇಳಿದ್ದು, ಅವರ ಪ್ರಚಾರಕ್ಕಾಗಿ ಆ ಇಬ್ಬರು ಹೆಣ್ಣುಮಕ್ಕಳಿಗಾರಲ್ಲ, ಆ ಹೆಣ್ಣುಮಕ್ಕಳನ್ನು ಕುರೇಶಿ ಮತ್ತು ಇನ್ನೊಬ್ಬರು ವಿಮುಖಾ ಸಿಂಗ್ ಅವರನ್ನು ಬಳಸಿಕೊಳ್ಳೋ ಅವ್ರ ಫೋಟೋ ಹಾಕುವ ಮಾತುಗಳು ಕೇಳಿಬಂತು. ಅದನ್ನು ನೋಡಿದರೆ ಇವತ್ತು ಅದನ್ನು BJP ಈ ಮಾಧ್ಯಮ ವಿಭಾಗ ಕನ್ಫರ್ಮ್ ಮಾಡಿಲ್ಲ, ಒಂದು ರೀತಿ ತಿರಸ್ಕಾರ ಮಾಡಿದೆ. ಅಂದರೆ ಇಡೀ BJPಯ ಪ್ರಚಾರದಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನು, ಅವ್ರನ್ನೀಗಾಗಲೇ BJPಯ ಸಚಿವರು, ಮಾಜಿ ಸಚಿವರು, ನಾಯಕರು ಆ ಹೆಣ್ಣು ಮಕ್ಕಳ ಜೀವನವೇ ಸಾಕು ಅನ್ನೋದಕ್ಕೆ ಅವರು ಮನಮರೆಯ ತೆಗೆದಿದ್ದಾರೆ. ಪಾಕಿಸ್ತಾನದ ಸಹೋದರಿ, ಪಾಕಿಸ್ತಾನ ದೇಶಕ್ಕಾಗಿ ಇಡೀ ಕುಟುಂಬ ತ್ಯಾಗ ಮಾಡಿದವರ ಆ ಜನ ಇದ್ದಾರಲ್ಲ, ಅವರು ಮುಸ್ಲಿಮರು ಅನ್ನುವ ಕಾರಣಕ್ಕೆ ಅವರು ಟಾರ್ಗೆಟ್ ಮಾಡೋದಾಯಿತು. ಈಗ ಅವ್ರ ಫೋಟೋ ಇಟ್ಕೊಂಡು ಹೋಗ್ತೀನಿ. ಇನ್ನೊಂದು ಕಡೆ ಈ ಸಿಂಧೂರವನ್ನು ಸೇಲ್ ಮಾಡೋದು, ಇದನ್ನು ಕುಂಕುಮದ ಅಂಗಡಿ ತೆರೆಯುವುದು. ಈ ಕುಂಕುಮದ ಅಂಗಡಿಗಳು ಈ ದೇವಸ್ಥಾನಗಳ ಮುಂದುಗಡೆ ಎಲ್ಲ ಇರ್ತವೆ. ಎಸ್ಪೆಷಲಿ ಈ ಶಕ್ತಿ ದೇವತೆಗಳ ದೇವಸ್ಥಾನಗಳಿರ್ತವೆ, ಅದ್ರ ಎದುರುಗಡೆ ಕುಂಕುಮದ ಅಂಗಡಿಗಳಿರ್ತವೆ. ಕುಂಕುಮ ತಗೊಂಡು ಅದನ್ನು ಹಾಕ್ತಾರೆ. ಅದನ್ನು ಕುಂಕುಮವನ್ನು ಇನ್ನೊಂದಕ್ಕೆ ಬಳಸ್ತಾರೆ, ಹಾನ ಸುಳಿಯುವುದು ಅಂತ. ಅಂದರೆ ಯಾರಾದರೂ ಬಂದರೆ ಹಾನ ಸುಳಿಯೋದು, ಅಂದರೆ ಕುಂಕುಮ ಒಂದು ಪಾತ್ರ ಇದರಲ್ಲಿ ಕುಂಕುಮವನ್ನು ಕರಡಿ ಅವರಿಗೆ ದೃಷ್ಟಿಯಾಗದಿರಲಿ ಅಂತ ಹಾನ ಸುಳಿತಾರೆ. ಈ ಹಾನ ಸುಳಿಯುವುದಕ್ಕೂ ಬೇರೆ ಬೇರೆ ಅರ್ಥಗಳಿವೆ. ಅದನ್ನ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥದಲ್ಲಿ ಹಾನ ಸುಳಿಯೋದು, ಹಾನ ಸುಳಿಯೋದು ಮರ್ಯಾದೆ ತೆಗೆಯೋದು ಅನ್ನೋ ಅರ್ಥ ಕೂಡ ಇದೆ. ವಾಟ್ ಎವರ್ ಇಟ್ ಮೇ ಬಿ. ಈ ಹಾನ ಸುಳಿಯುವುದಿದೆಯಲ್ಲ, ಅದು ಕುಂಕುಮನೇ. ಸೊ ಈ ಕುಂಕುಮ ಏನಿದೆ, ಈ ಮಹಿಳೆಯರು ಈ BJP ಸರ್ಕಾರದ ಈ ದುಷ್ಟ ಮನಸ್ಥಿತಿ ಇದೆಯಲ್ಲ, ಅದನ್ನು ಬಹಿರಂಗಪಡಿಸಬೇಕಾಗಿದೆ, ಹಾನ ಸುಳಿಬೇಕಾಗಿದೆ. ಚುನಾವಣೆ ಗೆಲ್ಲುವುದಕ್ಕಾಗಿ ಈ ಜನ ಏನನ್ನು ಮಾಡುವುದಕ್ಕೂ ಹೇಸುವುದಿಲ್ಲ. ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಓನ್ಲಿ ದಿ ವಾಂಟ್ ಚುನಾವಣಾ ವಿಕ್ಟ್ರಿ, ಚುನಾವಣಾ ಜಯ. ಅದಕ್ಕಾಗಿ ಎಷ್ಟು ಛದ್ಮವೇಷಗಳನ್ನ ಹಾಕಬಲ್ಲರು, ಸುಳ್ಳುಗಳನ್ನು ಹೇಳಬಲ್ಲರು, ಯಾವುದೇ ಒಂದು ಇಶ್ಯೂವನ್ನು ಚುನಾವಣಾ ತಂತ್ರವಾಗಿ ಬಳಸ್ಕೊಬಲ್ಲರು. ಅದಕ್ಕಾಗಿ ಒಂದು ಹೊಸ ಭ್ರಮಾಲೋಕವನ್ನು ಸೃಷ್ಟಿಸಬಲ್ಲರು. ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಇಟ್. ಈಗ ಆಗ್ತಾ ಇರೋದು ಅದೇ. ಎನಿವೆ, ಈ ಮೂರು ಸುದ್ದಿಗಳ ಬಗ್ಗೆ ಹೇಳಿದ್ದೀನಿ. ಒಂದು RCB ಗೆಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾಚ್ ಶುರುವಾಗುತ್ತೆ. ಆದರೆ ಅದು ಕರ್ನಾಟಕದ ತಂಡ ಅನ್ನೋದನ್ನು ನಾನು ಒಪ್ಪಲ್ಲ. ಅದು ಕರ್ನಾಟಕದ ತಂಡ ಅಲ್ಲ, ಯಾವ ದೃಷ್ಟಿಯಿಂದಲೂ ಕರ್ನಾಟಕ ರಿಪ್ರೆಸೆಂಟ್ ಮಾಡಲ್ಲ. ಅದರಲ್ಲಿ ನನಗೆ ಭಾಳ ಸ್ಪಷ್ಟ. ಇನ್ನು ಕಮಲ್ ಹಾಸನ್ ಏನೇ ಇರಲಿ, ಅವರ ಈ ದೃಢ ನಿರ್ಧಾರವನ್ನು ನಾನು ಸ್ವಾಗತಿಸ್ತೀನಿ. ಮನುಷ್ಯನಿಗೆ ಆ ದೃಢತೆ ಬೇಕು. ಅದರಂತೆ ಅವರು ಆಡಿರುವ ಮಾತಿನ ಬಗ್ಗೆ ಚರ್ಚೆ ನಡೀಬೇಕು. ಯಾವ ಭಾಷೆಯ ಸೋದರ ಭಾಷೆ, ಯಾವ ಭಾಷೆ ಮಗು, ತಂದೆ, ತಾಯಿ, ಇದನ್ನು ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಬೇಕು ಹೊರತು ಚಲನಚಿತ್ರ ಮಂಡಳಿಯಿಂದ ಇದನ್ನು ಬಹಿಷ್ಕರಿಸೋದು, ಸಿದ್ದರಾಮಯ್ಯ ಸರ್ಕಾರ ನಾವು ಕನ್ನಡ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಬ್ಬ ನಟನ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ ಹೋಗೋದು, ಇದು ಸರಿಯಾದ ಕ್ರಮ ಅಲ್ಲ. ಇನ್ನು ಮೂರನ್ನು ಹೇಳಿದ್ದೀನಿ, ಸಿಂಧೂರ ಏನಿದೆ, ಈ ಭಾರತೀಯ ನಂಬಿಕಸ್ಥ ಮಹಿಳೆಯರ ಹಣೆಯ ಮೇಲೆ ಸಿಂಧೂರವನ್ನು ಇಡುವುದಕ್ಕೆ ಅವರೆಲ್ಲರಿಗೂ ಅವರ ಪತಿದೇವರು ಉಳ್ಕೊಳ್ಳಿ, ಅವರಿರಲಿ. ಆದರೆ ಅವರ ಹಣೆಯ ಮೇಲೆ ಸಿಂಧೂರ ಇಡುವ ಕೆಲಸವನ್ನು BJP ಕಾರ್ಯಕರ್ತರು, BJP ಸಚಿವರು, CT ರವಿ ಅಂಥವರು, ಅಮಿತ್ ಶಾ ಅಂತವರು, ಇವರೆಲ್ಲ ಬಂದುಬಿಟ್ಟು ಇನ್ಯಾರು ಮಹಿಳೆಯ ಮೇಲೆ ಮನೆಗೆ ಸಿಂಧೂರ ಕಳಿಸುವ ಅಂಥ ಕೆಲಸ ನಡೆಯದಿರಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ, ಮತ್ತೆ ಮಾತನಾಡೋಣ, ಮತ್ತೆ ಚರ್ಚೆ ಮಾಡೋಣ. ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಆರೋಗ್ಯಪೂರ್ಣವಾಗಿ ಕಮೆಂಟ್ ಮಾಡಿ. ಬೈದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ನಾನು ಕ್ಯಾರನ್ನೆಲ್ಲ ಹಿಂಗೆ ಕುಡ್ಕಂಡು ಎದ್ದು ಹೋಗ್ತೀನಿ. ನಾನು ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಚರ್ಚೆ ಮಾಡೋಣ, ಸೀರಿಯಸ್ ಆಗಿ ಕಮೆಂಟ್ ಮಾಡಿ. ಅದರಂತೆ ನನ್ನ ವಾಹಿನಿಗೆ ತಾವು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ತಮ್ಮ ಬೆಂಬಲದಿಂದ ಮಾತ್ರ ನಡೆಯುತ್ತೆ. ತಾವು ನನ್ನನ್ನು ಬೆಂಬಲಿಸಿ, ನನ್ನನ್ನು ಹರಿಸಿ,
ನನ್ನನ್ನು ಆಶೀರ್ವದಿಸಿ, ನನ್ನನ್ನು ಪ್ರೀತಿಸಿ. ನಮಸ್ಕಾರ.